ನನ್ನ ಹೆಸರು ಶ್ರೇಯಸಿ, ವಯಸ್ಸು 22. ನಗರದಲ್ಲಿ ಓದಿ ರಜೆಗೆಂದು ಹಳ್ಳಿಗೆ ಬಂದಿದ್ದೆ. ನನ್ನ ಅಕ್ಕ ಮಾಲತಿ ಮತ್ತು ಆಕೆಯ ಗಂಡ ವಿನಯ್ ಭಾವ ಹಳ್ಳಿಯಲ್ಲಿಯೇ ವಾಸಿಸುತ್ತಿದ್ದರು. ಹಳ್ಳಿಗೆ ಬಂದ ಮೇಲೆ ಅವರ ಮನೆಯಲ್ಲಿ ತಂಗಲು ನಿರ್ಧರಿಸಿದೆ. ಹಳ್ಳಿಯ ವಾತಾವರಣ ಶಾಂತವಾಗಿತ್ತು. ಬೆಳಿಗ್ಗೆ ಪಕ್ಷಿಗಳ ಕಲರವ, ಸಂಜೆ ತಂಗಾಳಿ ಮತ್ತು ಮನೆಯಲ್ಲಿ ಸಿಹಿ ವಾತಾವರಣ. ನಾನು ಬಹಳ ದಿನಗಳ ನಂತರ ನಿರಾಳವಾಗಿದ್ದೆ. ಮೊದಲ ದಿನ ಸಂಜೆ ಭಾವ ಆಫೀಸಿನಿಂದ ಮನೆಗೆ ಬಂದರು. ನಾನು ಸ್ನಾನ ಮಾಡಿ ತಲೆ ಒರೆಸಿಕೊಂಡು ಹಾಲಿನಲ್ಲಿ ಕುಳಿತಿದ್ದೆ. ಕೂದಲು ಒದ್ದೆಯಾಗಿತ್ತು ಮತ್ತು ಮೈ ಮೇಲೆ ಬಿಳಿಬಣ್ಣದ ಸಾದಾ ಕುರ್ತಾ ಇತ್ತು. ಟವೆಲ್ ಕೆಳಗೆ ಜಾರಿತು ಮತ್ತು ನಾನು ತಕ್ಷಣ ಸರಿಪಡಿಸಿಕೊಂಡೆ. ಅದೇ ಸಮಯದಲ್ಲಿ ಭಾವ ಬಾಗಿಲಿನಿಂದ ಒಳಗೆ ಬಂದರು. ಅವರ ದೃಷ್ಟಿ ನನ್ನ ಮೇಲೆ ನೆಟ್ಟಿತು. ಕ್ಷಣಕಾಲ ಇಬ್ಬರೂ ಮೌನ. ಭಾವ ಬಂದ್ರನಾ? ನಾನು ತಕ್ಷಣ ಟವೆಲ್ ಭುಜದ ಮೇಲೆ ಹಾಕಿಕೊಂಡೆ. ಹೌದು, ಆದರೆ ನೀನು ಮೊದಲು ಬಂದೆ ಅಲ್ವಾ? ಅವರು ನಕ್ಕರು. ಆ ನಗು ಏನೋ ವಿಭಿನ್ನವಾಗಿತ್ತು. ಒಂದು ಒಲವು, ಒಂದು ದೃಷ್ಟಿ. ನನ್ನ ಎದೆಯಲ್ಲಿ ಸ್ವಲ್ಪ ಬಡಿತ ಹೆಚ್ಚಾಯಿತು. ಮರುದಿನ ಬೆಳಿಗ್ಗೆ ನಾನು ಎದ್ದು ಅಡುಗೆ ಮನೆಗೆ ಹೋದೆ. ಅಕ್ಕದೇವರ ಪೂಜೆಗೆ ಹೋಗಿದ್ದಳು. ನಾನು ಅಡುಗೆ ಮನೆಯಲ್ಲಿ ಚಹಾ ಮಾಡುತ್ತಿದ್ದೆ. ಇದ್ದಕ್ಕಿದ್ದಂತೆ ಹಿಂಭಾಗದಿಂದ ಒಂದು ಧ್ವನಿ, ಗುಡ್ ಮಾರ್ನಿಂಗ್ ಶ್ರೇಯಸಿ. ನಾನು ತಿರುಗುವಷ್ಟರಲ್ಲಿ ಭಾವ ನನ್ನ ಬೆನ್ನ ಹಿಂದೆ ಬಂದರು. ಅವರ ಬೀಸಿ ಕೈಗಳಿಂದ ನನ್ನ ಕೂದಲನ್ನು ಸವರುತ್ತಾ, ಕೂದಲು ಇನ್ನೂ ಒದ್ದೆಯಾಗಿದೆ ಎಂದರು. ಹೌದು, ಸ್ವಲ್ಪ ಬಿಸಿಲಿಗೆ ಹೋಗಬೇಕಿತ್ತು ಎಂದು ನಾನು ನಾಚಿಕೆಯಿಂದ ಉತ್ತರಿಸಿದೆ. ಅವರು ನಕ್ಕರು. ನೀನು ಈ ಮನೆಯ ವಾತಾವರಣವನ್ನೇ ಬದಲಾಯಿಸಿದಂತೆ ಭಾಸವಾಗುತ್ತಿದೆ ಎಂದರು. ನಾನು ಏನನ್ನೂ ಹೇಳಲಿಲ್ಲ. ಆ ಸ್ಪರ್ಶ ಇನ್ನೂ ಬೆಚ್ಚಗೆ ಅನಿಸುತ್ತಿತ್ತು. ಮೂರನೇ ದಿನ ಮಧ್ಯಾಹ್ನ ಮನೆಯಲ್ಲಿ ನಾನು ಮತ್ತು ಭಾವ ಮಾತ್ರ ಇದ್ದೆವು. ಅಕ್ಕ ಯಾವುದೋ ಕೆಲಸದ ನಿಮಿತ್ತ ಹೊರಗೆ ಹೋಗಿದ್ದಳು. ನಾನು ಮೊಬೈಲ್ನಲ್ಲಿ ಹಾಡು ಹಾಕಿಕೊಂಡು ಬಾಲ್ಕನಿಯಲ್ಲಿ ಕುಳಿತಿದ್ದೆ. ಭಾವ ಹಿಂದಿನಿಂದ ಬಂದರು. ನಿಮ್ಮ ಕಾಲೇಜು ಇನ್ನೂ ಪ್ರಾರಂಭವಾಗಿಲ್ಲವೇ? ರಜೆ ಇದೆ. ಹಾಗಾದರೆ ಇನ್ನು ಕೆಲವು ದಿನ ಇಲ್ಲಿಯೇ ಇರು, ನಮಗೂ ಚೆನ್ನಾಗಿರುತ್ತದೆ ಎಂದು ನನ್ನ ಕಣ್ಣಲ್ಲಿ ನೋಡುತ್ತಾ ಹೇಳಿದರು. ನನ್ನ ಎದೆಯ ಬಡಿತ ಹೆಚ್ಚಾಯಿತು. ನಾನು ಏನನ್ನೂ ಮಾತನಾಡದೆ ನಕ್ಕೆ. ಅವರು ನಿಧಾನವಾಗಿ ನನ್ನ ಕೈಯನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡರು. ನಾನು ನಿರಾಕರಿಸಲಿಲ್ಲ. ಸ್ವಲ್ಪ ಸಮಯ ಮೌನ. ಆ ಸ್ಪರ್ಶ ಸೌಮ್ಯವಾಗಿತ್ತು, ಆದರೆ ದೇಹದ ಮೇಲೆ ಒಂದು ಅಲೆ ಹೋದಂತೆ ಭಾಸವಾಯಿತು. ನಾನು ಕೈ ಹಿಂದಕ್ಕೆ ತೆಗೆದುಕೊಂಡೆ, ಆದರೆ ನನ್ನ ದೃಷ್ಟಿ ಅವರ ಕಣ್ಣುಗಳಲ್ಲಿತ್ತು. ಕ್ಷಣಾರ್ಧದಲ್ಲಿ ರಾತ್ರಿಯಾಯಿತು. ಕರೆಂಟ್ ಹೋಯಿತು. ಎಲ್ಲೆಡೆ ಕತ್ತಲು. ನಾನು ಭಯದಿಂದ ಹಾಲ್ಗೆ ಬಂದೆ. ಭಾವ ಅಲ್ಲಿಯೇ ಕುಳಿತಿದ್ದರು. ಹೆದರಬೇಡ, ಬಾ ಇಲ್ಲಿ ಕುಳಿತುಕೋ ಎಂದು ನೆಲದ ಮೇಲೆ ಹಾಸಿಗೆಯನ್ನು ತೋರಿಸಿದರು. ನಾನು ಅವರ ಪಕ್ಕದಲ್ಲಿ ಕುಳಿತೆ. ಕತ್ತಲೆಯ ಕಾರಣ ಮುಖಗಳು ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ, ಆದರೆ ಉಸಿರಾಟ ಮಾತ್ರ ಕೇಳಿಸುತ್ತಿತ್ತು. ಅದು ಶಾಂತವಾಗಿತ್ತು, ಆದರೆ ಆಳವಾಗಿತ್ತು. ಅವರು ನನ್ನ ಹತ್ತಿರ ಬಂದರು. ನಾನು ಏನಾದರೂ ತಪ್ಪು ಮಾಡುತ್ತಿದ್ದೇನೆ ಎಂದು ನಿನಗೆ ಅನಿಸುತ್ತಿದೆಯೇ? ನಾನು ಏನನ್ನೂ ಹೇಳದೆ ತಲೆ ಅಲ್ಲಾಡಿಸಿದೆ. ಅವರು ಹತ್ತಿರ ಬಂದರು. ಅವರ ತುಟಿಗಳ ಸೌಮ್ಯ ಸ್ಪರ್ಶ ನನ್ನ ಕೆನ್ನೆಗೆ ಆಯಿತು. ನೀನು ತುಂಬಾ ಸುಂದರವಾಗಿದ್ದೀಯಾ ಶ್ರೇಯಸಿ. ನನ್ನ ದೇಹ ನಡಗಿತು, ಆದರೆ ಏನೂ ತಡೆಯಲು ಸಾಧ್ಯವಾಗಲಿಲ್ಲ. ಮರುದಿನ ಬೆಳಿಗ್ಗೆ ಮನೆಯಲ್ಲಿ ಶಾಂತ ವಾತಾವರಣವಿತ್ತು. ಅಕ್ಕ ಪೂಜೆಗಾಗಿ ಹೊರಗೆ ಹೋಗಿದ್ದಳು ಮತ್ತು ಭಾವ ಆಫೀಸ್ಗೆ ಹೋಗುವ ಮೊದಲು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕುಳಿತಿದ್ದರು. ನಾನು ಅಡುಗೆ ಮನೆಗೆ ಹೋದೆ ಮತ್ತು ಮೆಟ್ಟಿಲುಗಳ ಮೇಲೆ ಅವರ ಧ್ವನಿ ಕೇಳಿಸಿತು. ಶ್ರೇಯಸಿ, ಏನು ಮಾಡುತ್ತಿದ್ದೀಯಾ? ಇಷ್ಟು ಬೆಳಿಗ್ಗೆ ಚಹಾ ಮಾಡುತ್ತಿದ್ದೇನೆ ಭಾವ ಎಂದು ನಾನು ನಗುತ್ತಾ ಉತ್ತರಿಸಿದೆ. ಅವರು ಹಿಂಬಾಲಿಸಿಕೊಂಡು ಬಂದರು. ಅಡುಗೆ ಮನೆ ಚಿಕ್ಕದಾಗಿತ್ತು. ಅವರು ನನ್ನ ಹತ್ತಿರ ನಿಂತುಕೊಂಡರು. ನನ್ನ ಬೆನ್ನು ಅವರ ಎದೆಗೆ ತಾಗುವಂತಿತ್ತು. ನಾನು ಸ್ವಲ್ಪ ಗಾಬರಿಯಾದೆ. ನಿನ್ನ ವಾಸನೆ ಇತ್ತೀಚೆಗೆ ವಿಭಿನ್ನವಾಗಿದೆ ಎಂದು ಪಿಸುಗುಟ್ಟಿದರು. ಅವರ ಉಸಿರು ನನ್ನ ಕುತ್ತಿಗೆಗೆ ತಗುಲುತ್ತಿತ್ತು. ಅವರ ಬೆರಳುಗಳಿಂದ ನನ್ನ ಬೆನ್ನಿನ ಮೇಲೆ ನಿಧಾನವಾಗಿ ಸವರಿದರು. ನಾನು ಅರಿವಿಲ್ಲದೆ ಕಣ್ಣು ಮುಚ್ಚಿಕೊಂಡೆ. ಸ್ವಲ್ಪ ಕೂದಲನ್ನು ಸರಿಸಬೇಕಾ ಎಂದು ಕೇಳಿದರು. ನಾನು ತಲೆ ಅಲ್ಲಾಡಿಸಿದೆ. ಕೂದಲು ಪಕ್ಕಕ್ಕೆ ಸರಿದವು ಮತ್ತು ಅವರ ಬೆರಳುಗಳು ನನ್ನ ಕುತ್ತಿಗೆಯ ಮೇಲೆ ತಣ್ಣನೆಯ ಗೆರೆ ಎಳೆದವು. ನನ್ನ ಇಡೀ ದೇಹ ರೋಮಾಂಚನಗೊಂಡಿತು. ನಂತರ ನಾನು ಹಾಲಿನಲ್ಲಿ ಚಹಾ ತಂದಿಟ್ಟೆ. ಅವರು ಸೋಫಾದ ಮೇಲೆ ಕುಳಿತಿದ್ದರು. ನಾನು ಕಪ್ ಮುಂದೆ ಇಟ್ಟೆ. ಈಗ ತೆಗೆದುಕೊಳ್ಳಿ. ನೀನು ನಗುವಾಗ ತುಂಬಾ ಸುಂದರವಾಗಿ ಕಾಣುತ್ತೀಯಾ. ನಾನು ಕಪ್ ಕೈಯಲ್ಲಿಯೇ ಹಿಡಿದುಕೊಂಡೆ. ನಿಲ್ಲು ಒಂದು ಕ್ಷಣ ಎಂದು ಅವರು ನನ್ನ ಕೈ ಹಿಡಿದರು. ಅವರು ಎದ್ದು ನನ್ನ ಮುಂದೆ ನಿಂತರು. ನಿಧಾನವಾಗಿ 2 ಕೈಗಳನ್ನು ನನ್ನ ಭುಜಗಳ ಮೇಲೆ ಇಟ್ಟರು. ಶ್ರೇಯಸಿ, ಕೆಲವು ಕ್ಷಣಗಳು ನಮಗಾಗಿ ಮೀಸಲಿಟ್ಟರೆ ನಡೆಯುತ್ತದೆ. ನಾನು ಏನನ್ನೂ ಮಾತನಾಡದೆ ಅವರನ್ನು ನೋಡುತ್ತಾ ನಿಂತೆ. ಅವರು ನನ್ನ ಮುಖವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡರು. ಇದು ತಪ್ಪು ಎಂದು ನನಗೆ ಗೊತ್ತು, ಆದರೆ ನನ್ನನ್ನು ನಾನು ತಡೆಯಲು ಸಾಧ್ಯವಿಲ್ಲ.
ತುಟಿಗಳು ನಡುಗಿದವು ಮತ್ತು ನಂತರ ಅವರು ಸೌಮ್ಯವಾಗಿ ಚುಂಬಿಸಿದರು. ತುಂಬಾ ಸೌಮ್ಯವಾಗಿ. ಆ ಒಂದು ಕ್ಷಣದಲ್ಲಿ ಇಡೀ ದೇಹ ಕರಗಿ ಹೋಯಿತು. ಆದರೆ ಒಳಗಿನಿಂದ ಒಂದು ಸಿಹಿ ಅಲೆ ಹರಡಿದಂತಾಯಿತು. ನಂತರ ಅವರು ನನ್ನ ಕೈ ಹಿಡಿದು ನನ್ನ ಹೊಟ್ಟೆಯ ಮೇಲೆ ಇಟ್ಟರು. ನಿನ್ನ ದೇಹ ಎಷ್ಟು ಶಾಂತವಾಗಿದೆ, ಆದರೆ ನಿನ್ನ ಮನಸ್ಸಿನಲ್ಲಿ ಬೆಂಕಿ ಹೊತ್ತಿಕೊಂಡಿದೆ ಅಲ್ಲವೇ? ಅವರ ಸ್ಪರ್ಶ ಸ್ವಲ್ಪ ಕೆಳಗೆ ಜಾರಿತು, ಹೊಕ್ಕುಳಿನ ಹತ್ತಿರ ನಿಂತಿತು. ನಾನು ಅವರ ಕೈ ಹಿಡಿದು ದಯವಿಟ್ಟು ಸ್ವಲ್ಪ ನಿಧಾನವಾಗಿ ಎಂದೆ. ಅವರು ನನ್ನ ಕೈಯನ್ನು ಬಿಗಿಯಾಗಿ ಹಿಡಿದರು. ಹೆದರಬೇಡ, ನಾನು ಕೇವಲ ಭಾವನೆಗಳನ್ನು ತಲುಪಿಸುತ್ತಿದ್ದೇನೆ. ಮತ್ತು ನಂತರ ಅವರು ನನ್ನನ್ನು ಹಿಂಭಾಗದಿಂದ ತಬ್ಬಿಕೊಂಡರು. ನಾನು ಅವರ ಎದೆಗೆ ತಲೆ ತಾಗಿಸಿದೆ ಮತ್ತು ಅವರು ನನ್ನ ಬೆನ್ನಿನ ಮೇಲೆ ಕೈಯಾಡಿಸುತ್ತಾ ಕೆನ್ನೆಗೆ ಸೌಮ್ಯವಾಗಿ ಚುಂಬಿಸಿದರು. ಆ ದಿನ ನನ್ನೊಳಗಿನ ಎಲ್ಲಾ ಭಾವನೆಗಳು ಹೊರಬಂದವು. ನಾನು ಏನನ್ನೂ ಹೇಳಲಿಲ್ಲ, ಆದರೆ ನನ್ನ ಇಡೀ ದೇಹ ಆ ಅಪ್ಪಗೆಯಲ್ಲಿ ಕರಗಿಹೋಯಿತು. ನೀನು ನಿಧಾನವಾಗಿ ನನ್ನ ಮನಸ್ಸಿಗೆ ಬರುತ್ತಿದ್ದೀಯಾ, ನಿನಗೆ ತಿಳಿಯದೆ ಎಂದು ಭಾವ ಹೇಳಿದರು. ಆ ದಿನ ಸ್ವಲ್ಪ ವಿಭಿನ್ನವಾಗಿತ್ತು. ದಿನವಿಡೀ ಭಾವ ಮತ್ತು ನಾನು ಪರಸ್ಪರ ನೋಡುತ್ತಿದ್ದೆವು, ಆದರೆ ಏನೂ ಆಗದಂತೆ ವರ್ತಿಸಲು ನಿರ್ಧರಿಸಿದ್ದೆವು. ಆದರೆ ಮನಸ್ಸಿನಲ್ಲಿ ಒಂದು ವಿಭಿನ್ನ ಬಡಿತ ಪ್ರಾರಂಭವಾಗಿತ್ತು. ಸಂಜೆ ಮಳೆಯಾಗಿತ್ತು, ಸ್ವಲ್ಪ ಚಳಿಯೂ ಇತ್ತು. ಊಟದ ನಂತರ ಅಕ್ಕ, ನಾನು ಅಮ್ಮನ ಕಡೆ ಹೋಗಿ ಬರುತ್ತೇನೆ, ನೀನು ಮಲಗು ಎಂದು ಹೇಳಿ ಹೋದಳು. ಮತ್ತು ಮನೆಯಲ್ಲಿ ನಾನು ಮತ್ತು ಭಾವ ಮಾತ್ರ ಉಳಿದೆವು. ಸ್ವಲ್ಪ ಸಮಯದ ನಂತರ ಕರೆಂಟ್ ಹೋಯಿತು. ಭಾವ ಮೊಬೈಲ್ ಫ್ಲಾಶ್ ಲೈಟ್ ಹಾಕಿದರು. ನಾನು ಗಾಬರಿಯಿಂದ ಅವರ ಕೋಣೆಯ ಬಾಗಿಲಿಗೆ ಹೋದೆ. ಭಾವ, ಕರೆಂಟ್ ಇಲ್ಲ, ಒಬ್ಬಂಟಿಯಾಗಿ ಮಲಗಲು ಭಯವಾಗುತ್ತದೆ. ಹಾಗಾದರೆ ಇಲ್ಲಿ ಕುಳಿತುಕೋ, ಏನೂ ಆಗುವುದಿಲ್ಲ. ನಾನು ನಿಧಾನವಾಗಿ ಒಳಗೆ ಹೋದೆ. ಅವರು ಹಾಸಿಗೆ ಮೇಲೆ ಕುಳಿತಿದ್ದರು. ಅವರು ಹಾಸಿಗೆಯ ಒಂದು ಮೂಲೆಯನ್ನು ತೋರಿಸಿದರು. ನಾನು ಅಲ್ಲಿ ಕುಳಿತೆ. ನಿಜವಾಗಿಯೂ ಭಯವಾಗುತ್ತಿದೆ. ಸ್ವಲ್ಪ ಕತ್ತಲೆಯಾದರೆ ಮನಸ್ಸಿನಲ್ಲಿ ವಿಚಿತ್ರ ಅನಿಸುತ್ತದೆ. ಹಾಗಾದರೆ ಮಾತನಾಡೋಣ, ಮನಸ್ಸು ಹಗುರಾಗುತ್ತದೆ. ಅವರು ಹತ್ತಿರ ಬಂದರು. ಮೊಬೈಲ್ ಬೆಳಕು ಆರಿತು. ಹೊರಗಿನಿಂದ ಸ್ವಲ್ಪ ಚಂದ್ರನ ಬೆಳಕು ಮಾತ್ರ ಕೋಣೆಗೆ ಬರುತ್ತಿತ್ತು. ಅವರ ಕೈ ನನ್ನ ಕೈಯಲ್ಲಿ ಬಂದಿತ್ತು. ನಾನು ನಿನಗೆ ಇಷ್ಟನಾ? ಅವರು ನೇರವಾಗಿ ಕೇಳಿದರು. ನಾನು ಸ್ವಲ್ಪ ಸಮಯ ಮೌನವಾಗಿದ್ದೆ. ನಿಧಾನವಾಗಿ ತಲೆ ಅಲ್ಲಾಡಿಸಿದೆ. ಅಂದರೆ ನೀನು ಇದೆಲ್ಲವನ್ನೂ ತಿಳಿದು ಸ್ವೀಕರಿಸುತ್ತಿದ್ದೀಯಾ? ನಾನು ಅವರನ್ನು ನೋಡಿದೆ. ನಿಧಾನವಾಗಿ ಹೌದು, ಆದರೆ ಸ್ವಲ್ಪ ಭಯವಾಗುತ್ತದೆ ಎಂದೆ. ಅವರು ಹತ್ತಿರ ಬಂದರು. ಈಗ ರಾತ್ರಿ ಕಳೆಯಿತು, ಆದರೆ ಆ ಕ್ಷಣ ಮನಸ್ಸಿನಲ್ಲಿ ಉಳಿಯಿತು. ಮರುದಿನ ಬೆಳಿಗ್ಗೆ ಅಕ್ಕ ಇನ್ನೂ ತವರಿಗೆ ಹೋಗಿದ್ದಳು. ನಾನು ಮತ್ತು ಭಾವ ಮಾತ್ರ ಮನೆಯಲ್ಲಿ ಇದ್ದೆವು. ನಾನು ಹಾಲಿನಲ್ಲಿ ಓದುತ್ತಾ ಕುಳಿತಿದ್ದೆ. ಅವರು ನನ್ನ ಹಿಂದೆ ಬಂದು ಕುಳಿತುಕೊಂಡರು. ಕೈಯನ್ನು ನಿಧಾನವಾಗಿ ನನ್ನ ಭುಜದ ಮೇಲೆ ಇಟ್ಟರು. ನಾನು ಸ್ವಲ್ಪ ನಾಚಿಕೊಂಡೆ. ಸ್ವಲ್ಪ ಸಮಯದ ನಂತರ ನಾನು ಎದ್ದು ಅಡುಗೆ ಮನೆಗೆ ಹೋದೆ. ಅವರು ಹಿಂಬಾಲಿಸಿಕೊಂಡು ಬಂದರು. ಆ ದಿನ ನಾವು ತುಂಬಾ ಹತ್ತಿರ ಬಂದೆವು. ನಾನು ಮತ್ತು ಭಾವ ಮಾತನಾಡಲು ಮೌನವಾಗಿದ್ದೆವು, ಆದರೆ ನಮ್ಮ ಕಣ್ಣುಗಳು ಮಾತನಾಡುತ್ತಿದ್ದವು. ಪ್ರತಿ ಬಾರಿಯೂ ಅವರ ಕೈ ನನ್ನ ಬೆನ್ನಿನ ಮೇಲೆ ಸ್ವಲ್ಪ ನಿಲ್ಲುತ್ತಿತ್ತು. ಆದರೆ ಈಗ ನಾನು ತಿಳಿದುಕೊಂಡಿದ್ದೇನೆ, ಇದು ಸಾಕಾಯಿತು, ಈಗ ನಿಲ್ಲಿಸಬೇಕು. ಸಂಜೆ ಅಕ್ಕ ವಾಪಸ್ ಬಂದಳು ಮತ್ತು ನನ್ನನ್ನು ನೋಡಿ, ಶ್ರೇಯಸಿ, ನೀನು ಶಾಂತವಾಗಿದ್ದೀಯಾ? ಏನಾದರೂ ಆಗಿದೆಯಾ ಎಂದು ಕೇಳಿದಳು. ನಾನು ನಗುತ್ತಾ ಇಲ್ಲ ಎಂದು ಹೇಳಿದೆ, ಆದರೆ ಮನಸ್ಸಿನಲ್ಲಿ ಏನೋ ಚುಚ್ಚಿದಂತಾಯಿತು. ಆ ರಾತ್ರಿ ಭಾವ ನನ್ನ ಕೋಣೆಯ ಬಾಗಿಲಲ್ಲಿ ನಿಂತಿದ್ದರು. ನಾನು ಅವರನ್ನು ಒಳಗೆ ಕರೆದೆ. ನೀನು ಹೋಗುತ್ತೀಯಾ ನಿಜವಾಗಿಯೂ? ಹೌದು, ನಾಳೆ ಬೆಳಿಗ್ಗೆ ಎಂದೆ. ಅವರು ಹತ್ತಿರ ಬಂದರು. ನನ್ನ ಬೆನ್ನಿನ ಮೇಲೆ ಕೈಯಾಡಿಸಿ, ನನ್ನ ಮನಸ್ಸು ನಿನ್ನಲ್ಲಿ ಸಿಲುಕಿಕೊಂಡಿದೆ ಶ್ರೇಯಸಿ. ನಾನು ತಿರುಗಿದೆ ಮತ್ತು ಅವರನ್ನು ನೋಡಿದೆ. ಇದು ರಹಸ್ಯವಾಗಿಯೇ ಇರಲಿ ಅಲ್ವಾ? ಒಂದು ಸುಂದರ ರಹಸ್ಯ. ಕೊನೆಯ ಕ್ಷಣ ಅವರು ನನ್ನನ್ನು ಬಹಳ ಪ್ರೀತಿಸಿದರು. ನಾನು ಪಿಸುಗುಟ್ಟಿದೆ. ಹಾಗಾಗಿಯೇ ಇದು ಶಾಶ್ವತವಾಗಿರಲಿ ಎಂದು ಅವರು ಹೇಳಿದರು. ಬೆಳಗಾಯಿತು. ನಾನು ಬ್ಯಾಗ್ ತೆಗೆದುಕೊಂಡೆ. ಭಾವ ಗೇಟ್ ಬಳಿ ನಿಂತಿದ್ದರು. ಒಂದು ನೋಟ, ಒಂದು ನಗು ಮತ್ತು ಒಂದು ರಹಸ್ಯ. ಕೆಲವೊಮ್ಮೆ ಕೆಲವು ಸಂಬಂಧಗಳು ಅರಳುತ್ತವೆ ಆದರೆ ಬಿಚ್ಚಿಕೊಳ್ಳುವುದಿಲ್ಲ. ಕೆಲವು ಸ್ಪರ್ಶಗಳು, ಕೆಲವು ಉಸಿರುಗಳು ಕೇವಲ ದೇಹದಲ್ಲಿ ಮಾತ್ರವಲ್ಲ, ನೆನಪುಗಳಲ್ಲಿಯೂ ಜೀವಂತವಾಗಿರುತ್ತವೆ. ಶ್ರೇಯಸಿಯ ರಹಸ್ಯ ಪ್ರೀತಿ, ಅವಳ ಮೌನದ ಸಂಬಂಧ ಕೇವಲ ಆಕೆಯ ಆಂತರಿಕ ಜಗತ್ತಿನಲ್ಲಿ ಅಮರವಾಗಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.